Let's start with the first question. Compute the magnitude of the following vectors. Magnitude find ಮಾಡಬೇಕು. So you know how do you find the magnitude if the vector is given by a1i plus a2j plus a3k. Magnitude ಹೆಂಗ್ find ಮಾಡೋದು? You have to just magnitude find ಮಾಡಬೇಕು ಆ ವೆಕ್ಟರ್ದು. ಅಂದ್ರೆ it is nothing but square root of a1 square plus a2 square plus a3 square. So ಪ್ರತಿಯೊಂದು ಸರಿನೂ ಹೇಳಕ್ಕಾಗಲ್ಲ. You can refer to this how to find the magnitude ಅಂತ, right? So first one ಏನಿದೆ? First one ವೆಕ್ಟರ್ ಎ ಕೊಟ್ಟಿದ್ದಾರೆ. ವೆಕ್ಟರ್ ಎ is equal to ನೋಡಿ ಏನು ಕೊಟ್ಟಿಲ್ಲ, ಐ ಪಕ್ಕದಲ್ಲಿ ಏನೂ ಇಲ್ಲ. ಐ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಎ ಯೂನಿಟ್ ವೆಕ್ಟರ್ ವಿಚ್ ಇಸ್ ಹ್ಯಾವಿಂಗ್ ಮ್ಯಾಗ್ನಿಟ್ಯೂಡ್ 1 j cap plus 1 k cap. Okay, so how do you find the magnitude? Magnitude is nothing but square root of the scalar component, sum of square of scalar component. So 1 square plus 1 square plus 1 square ಏನು ಬರುತ್ತೆ? 1 square anyway it is 1 plus 1 plus 1 square root of 3 ಬರುತ್ತೆ. So the magnitude of the following vector, the first vector is square root of 3. Second question, b is equal to 2i cap minus 7j cap minus 3k cap as it is. First ನಾವು ಸ್ಕೇಲಾರ್ಸ್ ಐಡೆಂಟಿಫೈ ಮಾಡಬೇಕು. a1 is equal to 2, a2 is equal to minus 7, a3 also is equal to minus 3. So how do you find the magnitude of the given vector? It is nothing but sum of squares of the scalar components. So 2 square plus minus 7 whole square plus minus 3 whole square. Okay, so 2 square 4, 2 square 4, 7 square 49, minus 3 square andre 9. So 49 plus 9 is 58, 58 plus 4 is square root of 62. So square root of 62 is the magnitude of the second vector. Third vector, third and the last vector, ಇಲ್ಲಿ ನಮ್ಮ ಫಸ್ಟ್ ಕ್ವೆಶ್ಚನ್ ಮುಗಿಯುತ್ತೆ. ನೋಡಿ ಸ್ವಲ್ಪ ವಿಚಿತ್ರವಾಗಿದೆ. ಸೊ ನಾನು ಕ್ವೆಶ್ಚನ್ ಬರೆಯಕ್ ಹೋಗಲ್ಲ. ಐ ವಿಲ್ ಐಡೆಂಟಿಫೈ ದ ಸ್ಕೇಲಾರ್ ಕಾಂಪೊನೆಂಟ್. ಐ ಕ್ಯಾಪ್ ಅಂದ್ರೆ ಡೈರೆಕ್ಷನ್ ಆಲ್ರೆಡಿ ಹೇಳಿದೀನಿ. ಸೊ ದಿಸ್ ಇಸ್ ದ ಸ್ಕೇಲಾರ್ ಕಾಂಪೊನೆಂಟ್. ಸೊ ಏನ್ ಮಾಡ್ಬೇಕು? a1 ಏನಾಗುತ್ತೆ? 1/√3. b1 a1 a2 ಅಂತ ತಗೊಂಡಿದ್ದೀರಾ? ಓಕೆ, ಡನ್. a2 ಏನಾಗುತ್ತೆ? a2 is also 1/√3. a3 ಏನಾಗುತ್ತೆ? a3 is also 1/√3. ಸೊ ನಾನು ಏನ್ ಮಾಡ್ಬೇಕು? ಟು ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಸಿ ವೆಕ್ಟರ್, ಎಲ್ಲಾದ್ರದ್ದು ಸ್ಕ್ವೇರ್ ರೂಟ್ ನಾನು ಸಮ್ ಆಫ್ ಸ್ಕ್ವೇರ್ಸ್ ಆಫ್ ದ ಸ್ಕೇಲಾರ್ ಕಾಂಪೊನೆಂಟ್. ಸೊ 1/√3 ಹೋಲ್ ಸ್ಕ್ವೇರ್ ಪ್ಲಸ್ 1/√3 ಹೋಲ್ ಸ್ಕ್ವೇರ್ ಪ್ಲಸ್ 1/√3 ಹೋಲ್ ಸ್ಕ್ವೇರ್. ಸೊ ಸ್ಕ್ವೇರ್ ರೂಟ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಏನಾಗುತ್ತೆ ಇವಾಗ? ಮ್ಯಾಗ್ನಿಟ್ಯೂಡ್ ಆಫ್ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 1/3 plus 1/3 plus 1/3. You will be getting square root of 3/3 which is equal to square root of 1. So magnitude of C is 1 anta barutte. Okay, we'll go to the next question. I hope tumba easy, basic step ittu aste alva. So we'll go to the next question. Write two different vectors having same magnitude. Okay, first ಒಂದು ವೆಕ್ಟರ್ a ಅಂತ ತಗೋತೀನಿ. I will write it as 2i cap plus 3j cap plus 4k cap. ಈಗ ಮ್ಯಾಗ್ನಿಟ್ಯೂಡ್ ಸೇಮ್ ಇರ್ಬೇಕಷ್ಟೇ, ರೈಟ್? ನಾನು ಸ್ಕೇಲಾರ್ ಕಾಂಪೊನೆಂಟ್ ಸಮೇತ ಸೇಮ್ ಬರಿಬೇಕಂತ ಏನಿಲ್ಲ, ಮ್ಯಾಗ್ನಿಟ್ಯೂಡ್ ಸೇಮ್ ಇರಬೇಕು. ಸೊ ಇಂಟರ್ಚೇಂಜ್ ದ ಸ್ಕೇಲಾರ್ ಕಾಂಪೊನೆಂಟ್ಸ್. ಬಿ ವೆಕ್ಟರ್ಗೆ ಏನ್ ಮಾಡ್ತೀನಿ? ನಾನು ಇವಾಗ 3i ಕ್ಯಾಪ್ ತಗೋತೀನಿ. 3i ಕ್ಯಾಪ್ ಪ್ಲಸ್ 2j ಕ್ಯಾಪ್ ತಗೋತೀನಿ ಪ್ಲಸ್ 4k ಕ್ಯಾಪ್ ತಗೋತೀನಿ. ಓಕೆ, ಅಥವಾ ನೀವು 4j ಕ್ಯಾಪ್ 2k ಕ್ಯಾಪ್ ಅದನ್ನು ಮಾಡ್ಬೋದು. ಈಗ ಬೇಸಿಕಲ್ ಐಡಿಯಾ ಏನು? ನೀವು ಎ ವೆಕ್ಟರ್ ಬಿ ವೆಕ್ಟರ್ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡಿದ್ರೆ ಆಬ್ವಿಯಸ್ಲಿ ಸ್ಕ್ವೇರ್ ಆಫ್ ಸಮ್ ಆಫ್ ಸ್ಕೇಲಾರ್ ಕಾಂಪೊನೆಂಟ್ಸ್ ಮಾಡ್ತೀರಾ, ರೈಟ್? ಅದನ್ನ ಮಾಡಿದಾಗ ಎರಡಕ್ಕೂ ಸೇಮ್ ಆನ್ಸರ್ ಬರಬೇಕು. ಬಿಕಾಸ್ ಆ ಕಡೆ ಆಗಿದೆ, ಆರ್ಡರ್ ಚೇಂಜ್ ಆಗಿದೆ, ಬಟ್ ಸೇಮ್ ಸ್ಕೇಲಾರ್ ಕಾಂಪೊನೆಂಟ್ಸ್ ಇದೆ, ರೈಟ್? ದೀಸ್ ಆರ್ ಟೂ ವೆಕ್ಟರ್ಸ್ ವಿಚ್ ಹ್ಯಾವ್ ದ ಸೇಮ್ ಮ್ಯಾಗ್ನಿಟ್ಯೂಡ್. ನೆಕ್ಸ್ಟ್, ರೈಟ್ ಟು ಡಿಫರೆಂಟ್ ವೆಕ್ಟರ್ಸ್ ಹ್ಯಾವಿಂಗ್ ಸೇಮ್ ಡೈರೆಕ್ಷನ್. ಓಕೆ, ಡೈರೆಕ್ಷನ್ಗೆ ಏನ್ ಮಾಡ್ಬೇಕು ಅಂದ್ರೆ, ಸಪೋಸ್ ಇವಾಗ ಒಂದು ವೆಕ್ಟರ್ ತಗೋತೀರಾ. ಲೆಟ್ ಇಟ್ ಬಿ ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 3k ಕ್ಯಾಪ್, ಈ ತರ ತಗೋತೀರಾ. ಸೇಮ್ ಡೈರೆಕ್ಷನ್ ಇರ್ಬೇಕಷ್ಟೇ ಅಲ್ವಾ? ಸೊ ಏನ್ ಮಾಡ್ಬೇಕೀಗ? ನಮಗೆ ವೆಕ್ಟರ್ ಬಿ ಇಸ್ ಈಕ್ವಲ್ ಟು ಏನ್ ಮಾಡ್ತೀನಿ? ಇದನ್ನ 2i ಕ್ಯಾಪ್ ತಗೋತೀನಿ, ಇದನ್ನ 4j ಕ್ಯಾಪ್ ತಗೋತೀನಿ, ಇದನ್ನ 6k ಕ್ಯಾಪ್ ತಗೋತೀನಿ. ಅಂದ್ರೆ ಡಬಲ್ ಮಾಡಿದೀನಿ ಅಷ್ಟೇ. ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ರೈಟ್ ಟೂ ಡಿಫರೆಂಟ್ ವೆಕ್ಟರ್ಸ್ ವಿಚ್ ಆರ್ ದೇರ್ ಇನ್ ದ ಸೇಮ್ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಜಂಬಲ್ ಮಾಡಬೇಕು, ಇದನ್ನ ಡಬಲ್ ತ್ರಿಬಲ್ ಏನಾದ್ರು ಮಾಡ್ಬೇಕಷ್ಟೇ, ರೈಟ್? ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್, ಫೋರ್ತ್ ಒನ್. ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಸೊ ದಟ್ ದ ವೆಕ್ಟರ್ಸ್ 2i plus 3j xi plus yj are equal. ಅವರೇ ಹೇಳ್ತಾ ಇದಾರೆ, ಗಿವನ್ ಅಲ್ಲೇ ಇದೆ ಏನಂತ? 2i ವೆಕ್ಟರ್ ಪ್ಲಸ್ 3j ವೆಕ್ಟರ್ is equal to x into i ವೆಕ್ಟರ್ ಪ್ಲಸ್ y into x into i cap plus y into j cap. ಸೊ ಈಕ್ವಲ್ ಸೈನ್ ಬಂದಾಗ x component of the left hand side vector will be x component of the right hand side vector. So x value ಏನಾಗುತ್ತೆ? x is equal to 2 ಆಗುತ್ತೆ.
Let's put a box for this. Next, y component of left hand side will be y component of right hand side. So y is equal to 3 agate. We have found x and y. Easy ideyala? Next question. Find the scalar and vector component of the vector with initial point 2, 1. So first initial point ಬರ್ಕೊಂಡ್ಬಿಡೋಣ. Let me name it as a. A ದು coordinates ಬಂದು 2, 1 ಅಂತ ಇದೆ. Vector components of the vector form ಆಗ್ತಿದೆ. So initial point ಇದು ಟರ್ಮಿನಲ್ ಪಾಯಿಂಟ್ ಇಲ್ಲಿದೆ ಅಂದ್ರೆ ಇದನ್ನ -5, 7 ಅಂತ ಕರಿಬಹುದು. ಈಗ ಇಲ್ಲಿ ಫಾರ್ಮ್ ಆಗ್ತಾ ಇರೋ ವೆಕ್ಟರ್ದು ಸ್ಕೇಲಾರ್ ವೆಕ್ಟರ್ ಕಾಂಪೊನೆಂಟ್ ಬರಿಬೇಕು, ರೈಟ್? ಸೊ ಲೆಟ್ ಸ್ಟಾರ್ಟ್. ನಮಗೆ ಯಾವಾಗ್ಲೂ ಅಷ್ಟೇ ವೆನ್ ದೇ ಗಿವ್ ಇಟ್ ಇನ್ ಪಾಯಿಂಟ್ಸ್, ಈ ತರ ಕೋಆರ್ಡಿನೇಟ್ಸ್ ಕೊಟ್ಟಾಗ ಎಸ್ಪೆಷಲಿ ಕೆಲವು ಪಾಯಿಂಟ್ಸ್ ಇಟ್ ಇಸ್ ನಥಿಂಗ್ ಬಟ್ ದೇ ಆರ್ ಟೆಲಿಂಗ್ ಅಸ್ ಅಬೌಟ್ ದ ಪೊಸಿಷನ್ ವೆಕ್ಟರ್. ಸೊ ಫಸ್ಟ್ OA ವೆಕ್ಟರ್ ನ ನಾವು ವೆಕ್ಟರ್ ಫಾರ್ಮ್ ಕನ್ವರ್ಟ್ ಮಾಡೋಣ. 2i ಅಂದ್ರೆ ಏನು? 2 is x component, 1 is y component. So A vector ಏನಿದೆ it is nothing but 2i cap plus 1 into j cap. Next OB vector ಅಂದ್ರೆ ಏನು? OB vector is nothing but -5i cap plus 7j cap. We have to find a vector joining both of them, right? So AB vector joining 2 points is given by second ಯಾವ್ದಿದೆಯೋ ಅದ್ರದ್ದು ಫಸ್ಟ್ ಬರಿಬೇಕು. So OB vector minus OA vector. What is OB vector? OB is -5i cap plus 7j cap minus bracket open ಮಾಡ್ತೀನಿ 2i cap plus j cap. Okay, so ಏನಾಗುತ್ತೆ ಇವಾಗ -5i cap plus 7j cap minus 2i cap minus 7j cap. ಸೊ ಪ್ರತಿಯೊಂದು ಈಗ i with i, j with j ಅಷ್ಟೇ. -5 ಇದೆ, -2 ಇದೆ, so this will be -7i cap, +7 ಇದೆ, -j ಇದೆ, so this will be +6j cap. So this is the vector. AB vector ಬಂತು, ಬಟ್ ನಮ್ಗೆ AB vector ಬೇಕಾಗಿಲ್ಲ. We need scalar components and vector components. ಫಸ್ಟ್ ವೆಕ್ಟರ್ ಕಾಂಪೊನೆಂಟ್ ಬರೆಯೋದು ಈಸಿ. ವೆಕ್ಟರ್ ಕಾಂಪೊನೆಂಟ್ ಏನ್ ಮಾಡಬೇಕು? ದ ವೆಕ್ಟರ್ ಕಾಂಪೊನೆಂಟ್ ಈಸ್ ಫಸ್ಟ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ದ ಎಕ್ಸ್. ಫಸ್ಟ್ ಏನಿದೆ ಅದರದ್ದು ಮುಗೀತು. -7i cap and 6j cap. ಅದೇ ತರ ಸ್ಕೇಲಾರ್ ಕಾಂಪೊನೆಂಟ್ ಏನಾಗುತ್ತೆ? ಬರೀ ಮ್ಯಾಗ್ನಿಟ್ಯೂಡ್ ಮಾತ್ರ ಬರಿಬೇಕು. ಸ್ಕೇಲಾರ್ ಕಾಂಪೊನೆಂಟ್ ಈಸ್ ಏನಾಗುತ್ತೆ? -7, 6. ಇಲ್ಲಿಗೆ ಫಿಫ್ತ್ ಒನ್ ಕೂಡ ಮುಗೀತು. ಯು ಗೋ ಟು ದ ನೆಕ್ಸ್ಟ್ ಒನ್. ಫೈಂಡ್ ದ ಸಮ್ ಆಫ್ ದ ವೆಕ್ಟರ್ಸ್ ಎ ಬಿ ಸಿ. ಸಮ್ ಫೈಂಡ್ ಮಾಡಬೇಕು. ಓಕೆ, ಎಲ್ಲ ಒಟ್ಟಿಗೆ ಬರೆದ್ಬಿಡ್ತೀನಿ. ಫಸ್ಟ್ ಗಿವನ್ ಎ ಇಸ್ ಈಕ್ವಲ್ ಟು ಐ ಕ್ಯಾಪ್ ಮೈನಸ್ 2j cap ಪ್ಲಸ್ ಕೆ ಕ್ಯಾಪ್. ನೆಕ್ಸ್ಟ್ ಬಿ ಇಸ್ ಈಕ್ವಲ್ ಟು -2i cap ಪ್ಲಸ್ 4j cap ಪ್ಲಸ್ 5k cap. ನೋಡಿ, ನಾನು ಬರೆಯೋ ಅವಶ್ಯಕತೆ ಇಲ್ಲ. ನಾನು ಏನಕ್ಕೆ ಬರೀತಾ ಇರೋದು ನಿಮಗೆ ಗೊತ್ತಾಗ್ಬೇಕು. ನೀವು ಹೌ ಯು ಶುಡ್ ಸ್ಟಾರ್ಟ್ ದ ಕ್ವೆಶನ್ ಅನ್ನೋದು ಗೊತ್ತಾಗ್ಬೇಕು. -6j cap -7k cap. ಅವ್ರು ಕೇಳಿರೋದು ಸಮ್ ಆಫ್ ಆಲ್ ದ ವೆಕ್ಟರ್. ಸೊ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಇಸ್ ಈಕ್ವಲ್ ಟು, ಫಸ್ಟ್ ಎ ವೆಕ್ಟರ್ ನ ಬರೀತೀನಿ, ಐ ಕ್ಯಾಪ್ -2j cap ಪ್ಲಸ್ ಕೆ ಕ್ಯಾಪ್. ನೆಕ್ಸ್ಟ್ ಪ್ಲಸ್ ಅಲ್ವಾ, ಪ್ಲಸ್ ಇದಕ್ಕೆ ಬ್ರಾಕೆಟ್ ಹಾಕ್ತೀನಿ. ಇಲ್ಲಿ ಏನ್ ಡಿಸ್ಟರ್ಬೆನ್ಸ್ ಇರ್ಲಿಲ್ಲ, ಅದಕ್ಕೆ ಬ್ರಾಕೆಟ್ ಹಾಕ್ಲಿಲ್ಲ, ಬಟ್ ಇದಕ್ಕೆ ಬ್ರಾಕೆಟ್ ಹಾಕ್ಲೇಬೇಕು, ರೈಟ್? -2i cap ಪ್ಲಸ್ 4j cap ಪ್ಲಸ್ 5k cap. ನೆಕ್ಸ್ಟ್ ಪ್ಲಸ್ ಇದಕ್ಕೂ ಬ್ರಾಕೆಟ್ ಹಾಕ್ಬೇಕು, ಬಿಕಾಸ್ ಡಿಸ್ಟರ್ಬೆನ್ಸಸ್ ಇದೆ ಇಲ್ಲಿ. ಐ ಕ್ಯಾಪ್ -6j cap -7k cap. ಓಕೆ, ಈ ಎಲ್ಲಾನು ಬ್ರಾಕೆಟ್ಸ್ ನ ವಿಲ್ ಜಸ್ಟ್ ರಿಮೂವ್ ಆಲ್ ದ ಬ್ರಾಕೆಟ್ಸ್. ಐ ಕ್ಯಾಪ್ -2j cap ಪ್ಲಸ್ ಕೆ ಕ್ಯಾಪ್, ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. ಸೊ -2i cap ಪ್ಲಸ್ 4j cap ಪ್ಲಸ್ 5k cap. ನೆಕ್ಸ್ಟ್ ಪ್ಲಸ್ ಐ ಕ್ಯಾಪ್ -6j cap -7k cap. ಈಗ ಆಲ್ಜಿಬ್ರಾ, ವೆಕ್ಟರ್ ಆಲ್ಜಿಬ್ರಾ ಗೊತ್ತಿದೆ. ಲೈಕ್ ಟರ್ಮ್ಸ್ ನ ಆಡ್ ಮಾಡ್ಬೇಕು. ಅದೇ ತರ ಇಲ್ಲಿ ಒಂದೇ ಡೈರೆಕ್ಷನ್ ಯಾವ್ದಿದೆ, ಐ ಕ್ಯಾಪ್ ಎಲ್ಲ ಒಟ್ಟಿಗೆ ಆಡ್ ಮಾಡಿ. ಇಲ್ಲಿ 1 ಇದೆ, ಇಲ್ಲಿ -2 ಇದೆ, ಇನ್ನಲ್ಲಿದೆ, ಇಲ್ಲಿ 1 ಇದೆ. ಸೊ ಪ್ಲಸ್ ಇರೋ 2 ಐ ನ ಆಡ್ ಮಾಡಿದ್ರೆ ನನಗೆ 2i ಸಿಗುತ್ತೆ. ಐಗೆ 2i -2i ಇದೆ. ಸೊ ಅದನ್ನ ಬರೀತೀನಿ. ಇಲ್ಲಿಗೆ ನಮ್ಮ ಐ ಕಾಂಪೊನೆಂಟ್ ಐ ಏನಿದೆ ಅದರದ್ದು ಮುಗೀತು. ನೆಕ್ಸ್ಟ್ ಏನ್ ತಗೋಬೇಕು? ನೆಕ್ಸ್ಟ್ ವಿ ಹ್ಯಾವ್ ಟು ಟೇಕ್ ದ ಸೆಕೆಂಡ್ ಒನ್. ನೆಕ್ಸ್ಟ್ ಯಾವುದು? ಜೆ ಕ್ಯಾಪ್ ತಗೋಬೇಕು. ಇಲ್ಲಿ -2j ಇದೆ, ಇಲ್ಲಿ -2j ಇದೆ, ಇಲ್ಲಿ +4j ಇದೆ, ಇಲ್ಲಿ -6j ಇದೆ. ಓಕೆ, ಸೊ ಇಲ್ಲೇ ಬರಿತೀನಿ -2j cap, ನೆಕ್ಸ್ಟ್ +4j cap -6j cap ಅಂತ ಬರಿತೀನಿ. ನೆಕ್ಸ್ಟ್ ಇಲ್ಲಿ ಕೆ ಇದೆ, ಪ್ಲಸ್ ಕೆ ಅಂತಾನೆ ಬರಿತೀನಿ, ಪ್ಲಸ್ ಕೆ ಕ್ಯಾಪ್ ಪ್ಲಸ್ 5k cap -7k cap.
ಎಲ್ಲ ಸೆಪರೇಟ್ ಮಾಡಿ ಅದರ ಗ್ರೂಪ್ ಪ್ರಕಾರನೇ ಬರ್ದಿದ್ದೀನಿ, ರೈಟ್. ನೆಕ್ಸ್ಟ್ -2i + 2i ಕ್ಯಾನ್ಸಲ್, ಮುಗೀತಿದ್ರು ಕೆಲಸ. ನೆಕ್ಸ್ಟ್ ಇಲ್ಲಿ -2j -6j ಇದೆ, ದಟ್ ವಿಲ್ ಬಿ -8j -8j + 4j, ಇಟ್ ವಿಲ್ ಬಿ -4j ಕ್ಯಾಪ್. ನೆಕ್ಸ್ಟ್ ಇಲ್ಲಿ 5 + 1 6k ಕ್ಯಾಪ್ ಇದೆ, -7 ಇದೆ, ಸೊ -k ಕ್ಯಾಪ್. ಸೊ ದಿಸ್ is the answer for what? A vector plus B vector plus C vector. ನೀವು ಇಲ್ಲಿಗೆ ಬರ್ಬೋದು ಅಥವಾ ನಾನು ಕಾಮನ್ ತೆಗಿತೀನಿ, ಮೈನಸ್ ಅಂದ್ರೆ ಕಾಮನ್ ತೆಗೆದು ಕೂಡ ಬರಿಬಹುದು. ಓಕೆ, ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಇಲ್ಲಿಂದ ನಮ್ಮ ಮ್ಯಾಗ್ನಿಟ್ಯೂಡ್ ಅದೆಲ್ಲ ಆ ಪಾರ್ಟ್ ಮುಗೀತೀಗ. ಫ್ರಮ್ ಹಿಯರ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ಯೂನಿಟ್ ವೆಕ್ಟರ್. ನಾನು ಆಲ್ರೆಡಿ ಇದನ್ನ ಹೇಳಿದ್ದೀನಿ. ಎನಿ ವೆಕ್ಟರ್ ಕ್ಯಾನ್ ಬಿ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಮ್ಯಾಗ್ನಿಟ್ಯೂಡ್ ಅಂಡ್ ಇಟ್ಸ್ ಡೈರೆಕ್ಷನ್. ಯೂನಿಟ್ ವೆಕ್ಟರ್ ಅಂದ್ರೆ ಇದು ಅಲ್ವಾ? ಸೊ ಯೂನಿಟ್ ವೆಕ್ಟರ್ ಬೇಕು ಅಂದ್ರೆ ಏನ್ ಮಾಡ್ಬೇಕು? A vector divided the vector divided by the magnitude of it will give you unit vector. ಸ್ಟಾರ್ಟ್ ಮಾಡೋಣ. ವೆಕ್ಟರ್ ಆಲ್ರೆಡಿ ಕೊಟ್ಟಿದ್ದಾರೆ. A vector is equal to I cap plus J cap plus 2k cap. ಆಲ್ರೆಡಿ ಸುಮಾರು ಪ್ರಾಬ್ಲಮ್ ಅಲ್ಲಿ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡಿದ್ದೀರಾ. ಸೊ ಮ್ಯಾಗ್ನಿಟ್ಯೂಡ್ ಆಫ್ A ಫೈಂಡ್ ಮಾಡೋಣ. ವಾಟ್ ವಿಲ್ ಇಟ್ ಗಿವ್ ಯು? ಎನಿವೇ 1 ಇದೆ, 1 ಸ್ಕ್ವೇರ್ ಪ್ಲಸ್ J ಕಾಂಪೊನೆಂಟ್ 1 ಸ್ಕ್ವೇರ್ ಪ್ಲಸ್ K ಕಾಂಪೊನೆಂಟ್ 2 ಸ್ಕ್ವೇರ್. So it will be 1 plus 1 2, 2 plus 4 will be 6, square root of 6. ನಮಗೆ ಏನ್ ಬೇಕು? We need the unit vector. So A cap is equal to the vector divided by magnitude of it. Substitute ಮಾಡಿ. Vector ಏನು? I cap plus J cap plus 2k cap divided by magnitude ಏನಾಗುತ್ತೆ? Square root of 6 ಆಗುತ್ತೆ. ಸೊ ಇವಾಗ ನೀವು ಇದನ್ನ ಸೆಪರೇಟ್ ಮಾಡಿ ಕೂಡ ಬರಿಬಹುದು. You can just write it as I cap. ಸೊ ಏನು ಇಲ್ಲ ಅಂದ್ರೆ 1/√6 I cap ಪ್ಲಸ್ 1/√6 J cap ಪ್ಲಸ್ 1/√6 ಇಂಟು ಅಲ್ಲ 1 ಬರಲ್ಲ, ಇಲ್ಲಿ 2 ಬರುತ್ತೆ. ಸೊ 2/√6 ಇಂಟು K cap. ಇದನ್ನ ಹಿಂಗೂ ಕೂಡ ಬರಿಬಹುದು. ಓಕೆ, ಯೂನಿಟ್ ವೆಕ್ಟರ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಕಾನ್ಸೆಪ್ಟ್ ಆಸ್ ವೆಲ್ ಆಸ್ ದ ಪ್ರಾಬ್ಲಮ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಫೈಂಡ್ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ PQ where P and Q are points 1 2 3 and 4 5 6 respectively. ಸೊ ಫೈಂಡ್ ಯೂನಿಟ್ ವೆಕ್ಟರ್ ನ ಡೈರೆಕ್ಷನ್ ಆಫ್ PQ. ನಮಗೆ ಫಸ್ಟ್ PQ ಆ ವೆಕ್ಟರ್ ಕೊಟ್ಟಿಲ್ಲ, ನಮಗೆ ಪಾಯಿಂಟ್ಸ್ ಮಾತ್ರ ಕೊಟ್ಟಿದ್ದಾರೆ, ರೈಟ್. ವಿಚ್ ಮೀನ್ಸ್ ನಾನು ಇದನ್ನ ಡೈರೆಕ್ಟ್ ಆಗಿ ಮಾಡ್ತೀನಿ. PQ ಫೈಂಡ್ ಮಾಡಬೇಕು ಅಂದ್ರೆ ಫಸ್ಟ್ ನನಗೆ OQ ಬೇಕು, ಮೈನಸ್ OP ಮಾಡಬೇಕು. ಪೊಸಿಷನ್ ವೆಕ್ಟರ್ಸ್ ನಾನು ಸಬ್ಟ್ರಾಕ್ಟ್ ಮಾಡಬೇಕು ಅಲ್ವಾ? ಲೆಟ್ಸ್ ರೈಟ್ ವಾಟ್ ಇಸ್ OP ಅಂಡ್ OQ ನಾವು. ಸೊ ಗಿವನ್ ನಾವು ಅದನ್ನ ಏನ್ ಮಾಡಬೇಕು ಗೊತ್ತಾಯ್ತು. ಲೆಟ್ಸ್ ರೈಟ್ ವಾಟ್ ಇಸ್ ಗಿವನ್ ಏನಿದೆ, ನಮಗೆ OP ವೆಕ್ಟರ್ ಏನು ಅಂತ ಗೊತ್ತಾಗಬೇಕು. ಸೊ ಪಾಯಿಂಟ್ P is given by 1 2 3 ಅಂದ್ರೆ ಇದು 3 ಡೈಮೆನ್ಷನ್ ವೆಕ್ಟರ್ ಆಗುತ್ತೆ. ಸೊ ಇಟ್ ವಿಲ್ ಬಿ ಜಸ್ಟ್ I cap ಅಥವಾ 1 I cap ಪ್ಲಸ್ 2 J cap ಪ್ಲಸ್ 3 K cap. ನೆಕ್ಸ್ಟ್ OQ ಏನಾಗುತ್ತೆ? OQ is nothing but 4 I cap ಪ್ಲಸ್ 5 J cap ಪ್ಲಸ್ 6 K cap. therefore ನನಗೆ PQ ಬೇಕಿತ್ತು. ಸೊ PQ ಏನಾಗುತ್ತೆ ಇವಾಗ? ಫಸ್ಟ್ ರೈಟ್ OQ 4 I cap ಪ್ಲಸ್ 5 J cap plus 6k cap. next minus ಮಾಡಬೇಕು. I will put a bracket 1 I cap plus 2 J cap plus 3k cap. so let's subtract everything. 4i 5j plus 6k minus 1i minus 2j minus 3k. ಏನಕ್ಕೆ ಸೈನ್ ಚೇಂಜ್ ಆಯ್ತು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಓಕೆ, ಸೊ ಇವಾಗ ಆಲ್ಜಿಬ್ರಾ ಎಲ್ಲ I ಕಾಂಪೊನೆಂಟ್ಸ್ ಎಲ್ಲ ಒಟ್ಟಿಗೆ ಮೈನಸ್ ಮಾಡಬೇಕು. ಇಲ್ಲಿ 4 ಇದೆ, ಇಲ್ಲಿ -1 ಇದೆ. ಸೊ ಐ ಡೈರೆಕ್ಟ್ಲಿ ರೈಟ್ ಇಟ್ ಆಸ್ 3 I cap. ಇಲ್ಲಿ 5 ಇದೆ, ಇಲ್ಲಿ -2 ಇದೆ. ಐ ಜಸ್ಟ್ ಡೈರೆಕ್ಟ್ಲಿ ರೈಟ್ ಇಟ್ ಆಸ್ 3 cap. ಇಲ್ಲಿ 6 ಇದೆ, ಇಲ್ಲಿ -3 ಇದೆ. ಇದು ಕೂಡ 3 ಆಗುತ್ತೆ, 3k cap. ಸೊ ದಿಸ್ ಇಸ್ ದ ವೆಕ್ಟರ್ PQ. ಈಗ ಈ ವೆಕ್ಟರ್ದು ಯೂನಿಟ್ ವೆಕ್ಟರ್ ಫೈಂಡ್ ಮಾಡಬೇಕು. ಸೊ ಡೈರೆಕ್ಟ್ ಆಗಿ ಬರಿಬಹುದು ನೀವು. PQ cap ಅಂದ್ರೆ ಏನ್ ಮಾಡ್ಬೇಕು ನಾನು? PQ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ PQ ಅಲ್ವಾ? ಸೊ ವಿ ನೋ ವಾಟ್ ಇಸ್ PQ. ಇದು ಸಬ್ಸ್ಟಿಟ್ಯೂಟ್ ಮಾಡಬಹುದು. ಈಗ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡೋಣ. ಮ್ಯಾಗ್ನಿಟ್ಯೂಡ್ ಆಫ್ PQ ಇಸ್ ವಾಟ್? ಮ್ಯಾಗ್ನಿಟ್ಯೂಡ್ ಆಫ್ PQ ಇಸ್ ಸ್ಕ್ವೇರ್ ರೂಟ್ ಆಫ್ 3 ಸ್ಕ್ವೇರ್ 3 ಸ್ಕ್ವೇರ್ ಅಂಡ್ 3 ಸ್ಕ್ವೇರ್. ಯಾಕಂದ್ರೆ ಎಲ್ಲಾದ್ರದ್ದು ಕಾಂಪೊನೆಂಟ್ 3 ಸ್ಕ್ವೇರ್ ಇದೆ. ಸೊ 3 9 9 9 ಏನಾಗುತ್ತೆ? 3 9 ಇಂಟು 3 ಮಾಡ್ದಂಗ್ ಲೆಕ್ಕ. ಸೊ ಇಟ್ ಇಸ್ ಸ್ಕ್ವೇರ್ ರೂಟ್ ಆಫ್ 27. therefore ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ therefore PQ cap is equal to ಏನಾಗುತ್ತೆ? 3 I cap plus 3 J cap plus 3k cap divided by square root of 27 ಆಗುತ್ತೆ. square root of 27 ಇನ್ನ ಸಿಂಪ್ಲಿಫೈ ಮಾಡಬಹುದು. I can just write it as 9 into 3 ಅಲ್ವಾ? ಕರೆಕ್ಟ್ ಆಯ್ತು. 3 ಸ್ಕ್ವೇರ್ 9, ಇಲ್ಲೂ 9 ಇಲ್ಲೂ 9 ಆಬ್ವಿಯಸ್ಲಿ ಕರೆಕ್ಟ್ ಆಗಿದೆ.
ಸೊ ದಿಸ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ 3√3. ಸೊ ಇದನ್ನ ನಾನು ಏನ್ ಮಾಡ್ತೀನಿ, 3√3 ಅಂತ ಬರಿತೀನಿ. ಸೊ ದಟ್ ಮೈ ಸ್ಟೆಪ್ಸ್ ವಿಲ್ ಬಿ ಒಂದ್ 2 ಸ್ಟೆಪ್ ಕಡಿಮೆ ಆಗುತ್ತೆ, ನಿಮ್ಗೂ ನನಗೂ ಕಡಿಮೆ ಆಗುತ್ತೆ. ಸೊ ಇನ್ಸ್ಟೆಡ್ ಆಫ್ ರೈಟಿಂಗ್ ಇಟ್ ಅಸ್ √27, ಇದನ್ನ ಏನಂತ ಬರಿತೀನಿ, 3√3 ಅಂತ ಬರಿತೀನಿ. ಓಕೆ, ಈಗ ಸ್ಪ್ಲಿಟ್ ಮಾಡೋದಷ್ಟೇ. ಸೊ ಪಿ ಕ್ಯೂ ಕ್ಯಾಪ್ ಇಸ್ ಈಕ್ವಲ್ ಟು 3/3√3 ಇಂಟು ಐ ಕ್ಯಾಪ್ ಪ್ಲಸ್ ನೆಕ್ಸ್ಟ್ 3/3√3 ಇಂಟು ಜೆ ಕ್ಯಾಪ್, ನೆಕ್ಸ್ಟ್ ಪ್ಲಸ್ 3/3√3 ಇಂಟು ಕೆ ಕ್ಯಾಪ್. ನೀವು ಇದನ್ನ ಇಲ್ಲೇ ತೆಗಿಬಹುದು, 3 ಎಲ್ಲ ಕಾಮನ್, ಡಿವೈಡ್ ಬೈ 3 ಅಲ್ಲೂ ಮಾಡಬಹುದು, ದಟ್ ಈಸ್ ಆಲ್ಸೋ ಫೈನ್. ನಾನು ಇಲ್ಲಿ ಮಾಡ್ತಾ ಇದ್ದೀನಿ ಅಷ್ಟೇ. 3 ಕ್ಯಾನ್ಸಲ್, 3 ಕ್ಯಾನ್ಸಲ್, 3 ಕ್ಯಾನ್ಸಲ್. ಸೊ ಉಳಿದಿರೋದೇನು, 1/√3 ಐ ಕ್ಯಾಪ್ ಪ್ಲಸ್ 1/√3 ಜೆ ಕ್ಯಾಪ್ ಪ್ಲಸ್ 1/√3 ಕೆ ಕ್ಯಾಪ್. ಇಲ್ಲಿಗೆ 8th one ಮುಗೀತು. ನೆಕ್ಸ್ಟ್ ಕ್ವೆಶ್ಚನ್ ಇಲ್ಲ. ನೆಕ್ಸ್ಟ್ ಕ್ವೆಶ್ಚನ್, ಫಾರ್ ದ ಗಿವನ್ ವೆಕ್ಟರ್ಸ್ ಫೈಂಡ್ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್. ಸೊ ನೋಡಿ, ಇವಾಗ ಕಂಬೈನ್ ಮಾಡ್ತಾ ಇದ್ದಾರೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಮಾಡಿರೋ ಸಮ್ಮು ಈಗ ಮಾಡ್ತಾ ಇರೋ ಕಾನ್ಸೆಪ್ಟ್ ಏನಿದೆ ಅದೆರಡನ್ನು ಕಂಬೈನ್ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ನಾವು ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಮಾಡಬೇಕು. ಆಬ್ವಿಯಸ್ಲಿ ಸುಮಾರು ಪ್ರಾಬ್ಲಮ್ ಅಲ್ಲಿ ಮಾಡಿದೀವಿ. ಸೊ ಐ ವಿಲ್ ಡೈರೆಕ್ಟ್ಲಿ ರೈಟ್ ದ ಸ್ಟೆಪ್. ದಿಸ್ ಇಸ್ ಯೋರ್ ಆನ್ಸರ್. ಡೈರೆಕ್ಟ್ ಆಗಿ ಸ್ಟಾರ್ಟ್ ಮಾಡ್ತೀನಿ. ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಏನ್ ಮಾಡಬೇಕು, 2i ಕ್ಯಾಪ್ ಮೈನಸ್ 7j ಕ್ಯಾಪ್ ಪ್ಲಸ್ 2k ಕ್ಯಾಪ್. ಎ ವೆಕ್ಟರ್ ಬರ್ದಾಯ್ತು, ಪ್ಲಸ್ ಸುಮಾರು ಕಾಂಪೊನೆಂಟ್ಸ್ ಇದೆ. ಸೊ ಐ ಪುಟ್ ಅ ಬ್ರಾಕೆಟ್ ಮೈನಸ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್. ಸೊ ಲೆಟ್ ಅಸ್ try to open the bracket. Minus 2i cap minus j cap plus 2k cap. Plus into minus will be minus i cap. Plus into plus will be plus j cap. Plus into minus will be minus k cap. So minus j plus j direct cancel ಮಾಡ್ತೀನಿ. 2i minus i ಇದೆ. So this will be i cap. Next 2k minus k ಇದೆ. So this will be plus k cap. ಇದೇನಿದು, this is the vector. ನಮಗೆ ಸಿಕ್ಕಿರೋ ವೆಕ್ಟರ್ ಇದು, a vector plus b vector. ಅವ್ರು ಕೇಳ್ತಿರೋದು ಫೈಂಡ್ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಅಲ್ವಾ. ಸೊ ಯೂನಿಟ್ ವೆಕ್ಟರ್ ಅಂದ್ರೆ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ನ ಐ ವಿಲ್ ಜಸ್ಟ್ ನೇಮ್ ಇಟ್ as ಸಿ ವೆಕ್ಟರ್, ಸೊ ದಟ್ ನಂಗೆ ಡಿನೋಟೇಷನ್ ಈಸಿ ಆಗಿರುತ್ತೆ. ಸೊ ಸಿ ವೆಕ್ಟರ್ ಇಸ್ ನಥಿಂಗ್ ಬಟ್ ಐ ವೆಕ್ಟರ್ ಪ್ಲಸ್ ಕೆ ವೆಕ್ಟರ್. ಅಂದ್ರೆ ಎರಡು ವೆಕ್ಟರ್ ಸಮ್ ಅಂತ ಬರೆಯೋ ಬದಲು ಸಿಂಗಲ್ ವೆಕ್ಟರ್ ಆಗಿ ಬರಿತಾ ಇದೀನಿ ಅಷ್ಟೇ, ರೈಟ್. ಈಗ ನನಗೆ ಸಿ ಕ್ಯಾಪ್ ಫೈಂಡ್ ಮಾಡಬೇಕು. ಸೊ ಸಿ ಕ್ಯಾಪ್ ಅಂದ್ರೆ ಏನು, ವೆಕ್ಟರ್ ಸಿ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಸಿ. ವೆಕ್ಟರ್ ಸಿ ಆಲ್ರೆಡಿ ರೆಡಿ ಇದೆ. ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎನಿವೆ ಯೂನಿಟ್ ವೆಕ್ಟರ್ಸ್ ಇದೆ ಎರಡೂನು. ಸೊ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. 1 ಸ್ಕ್ವೇರ್ ಇಸ್ 1, 1 ಸ್ಕ್ವೇರ್ ಇಸ್ 1. ಸೊ ಸ್ಕ್ವೇರ್ ರೂಟ್ ಆಫ್ 2 ಆಗುತ್ತೆ. ದೇರ್ಫೋರ್ ಸಿ ಕ್ಯಾಪ್ ಇಸ್ ಈಕ್ವಲ್ ಟು ವೆಕ್ಟರ್ ಏನಿದೆ ಐ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 2. ಸ್ಪ್ಲಿಟ್ ಮಾಡಿದ್ರೆ ಏನಾಗುತ್ತೆ, 1/√2 ಐ ಕ್ಯಾಪ್ ಪ್ಲಸ್ 1/√2 ಕೆ ಕ್ಯಾಪ್. ಇಲ್ಲಿಗೆ ಎಷ್ಟನೇ ಇದು, ಮೇ ಬಿ ದಿಸ್ ಇಸ್ ದ ನೈನ್ತ್ ಒನ್ ಕೂಡ ಮುಗೀತು. ನೆಕ್ಸ್ಟ್ ಕ್ವೆಶ್ಚನ್, ಫೈಂಡ್ ದ ಯೂನಿಟ್ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದ ವೆಕ್ಟರ್ 5i minus 2j plus 8k which has magnitude 8 units. ಓಕೆ, ಫೈಂಡ್ ದ ವೆಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ದ ವೆಕ್ಟರ್ ಅಂತ ಕೇಳ್ತಾ ಇದಾರೆ. ಸೊ ನಾವ್ ಆಗ್ಲೇ ನೋಡಿದ್ವಿ, ನಾರ್ಮಲ್ ವೆಕ್ಟರ್ಸ್ ಇತ್ತು, ಡೈರೆಕ್ಷನ್ ಸೇಮ್ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತು, ಮ್ಯಾಗ್ನಿಟ್ಯೂಡ್ ನ ಡಬಲ್ ಮಾಡಿದ್ವಿ ಅಷ್ಟೇ, ರೈಟ್. ಸೇಮ್ ಇಲ್ಲೂ ಅಷ್ಟೇ ನಾವ್ ಏನ್ ಮಾಡ್ತೀವಿ, ಫಸ್ಟ್ ಆ ನಾರ್ಮಲ್ ವೆಕ್ಟರ್ ನ ಫೈಂಡ್ ಮಾಡೋಣ. ಸೊ ನಮಗೆ ತಿರ್ಗಾ ಎ ಕ್ಯಾಪ್ ಬೇಕು, ಬಿಕಾಸ್ ಡಿಪೆಂಡಿಂಗ್ ಆನ್ ನಾವ್ ಅದ್ರಲ್ಲಿ ನಾಪ್ಕ ಇದೆಯಾ, ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಇತ್ತು ಅಲ್ವಾ. ಸೊ ನಾವ್ ಇದ್ರದ್ದು ಫಸ್ಟ್ 1 2 3 ತಗೊಂಡ್ವಿ, ಆಮೇಲೆ ಇದನ್ನ 2 4 6 ಮಾಡಿದ್ವಿ ಅಷ್ಟೇ, ರೈಟ್. ಸೊ ಅದೇ ತರ ಇವಾಗ ನಾನು ಏನ್ ಮಾಡ್ತೀನಿ, ಫಸ್ಟ್ ಎ ಕ್ಯಾಪ್ ಫೈಂಡ್ ಮಾಡ್ಬಿಡ್ತೀನಿ. ಅವ್ರು ಕೇಳಿರೋದು ಮ್ಯಾಗ್ನಿಟ್ಯೂಡ್ 8 ಇರ್ಬೇಕು ಅಂತ. ಸೊ ಎ ಕ್ಯಾಪ್ ಇಸ್ ನಥಿಂಗ್ ಬಟ್ ಯೂನಿಟ್, ಆ ಕ್ಯಾಪ್ ಡೈರೆಕ್ಷನ್ ಗೊತ್ತಾಗಿದ ತಕ್ಷಣ ನಾನು ಅದನ್ನ ಇಂಟು 8 ಮಾಡ್ತೀನಿ. ಸೊ ಐ ಗೆಟ್ ದ ರಿಕ್ವೈರ್ಡ್ ವೆಕ್ಟರ್. ಸೊ ಎ ಕ್ಯಾಪ್ ಏನಾಗುತ್ತೆ, ಎ ಕ್ಯಾಪ್ ಇಸ್ ಎ ವೆಕ್ಟರ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್. ಎ ವೆಕ್ಟರ್ ಏನು, ಎ ವೆಕ್ಟರ್ ಇಸ್ 5i ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಹೆಂಗ್ ಫೈಂಡ್ ಮಾಡೋದು ಅಂತ ಗೊತ್ತು ನಿಮ್ಗೆ, ಸ್ಕ್ವೇರ್ ರೂಟ್ ಆಫ್ 5 ಸ್ಕ್ವೇರ್ ಪ್ಲಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಒಟ್ಟಿಗೆ ಮಾಡ್ತಾ ಇದೀನಿ, ಇದು ಇನ್ನೊಂದು ವೇ ಆಫ್ ಸಾಲ್ವಿಂಗ್ ಇಟ್. ಓಕೆ, ಸೊ 5i ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್ ಡಿವೈಡೆಡ್ ಬೈ ಇಲ್ಲಿ 25 minus 1 whole square is 1, so 26. So 26 2 square is 4, so square root of 30 ಆಗುತ್ತೆ. ಓಕೆ, ನಮಗೆ ರಿಕ್ವೈರ್ಡ್ ಇರೋದೇನು, ಈಗ ಯೂನಿಟ್ ವೆಕ್ಟರ್ ನನಗೆ ಗೊತ್ತಾಯ್ತು. ಓಕೆ, ಈ ವ್ಯಾಲ್ಯೂ ನನಗೆ ಗೊತ್ತಾಗಿದೆ. ನನಗೆ ರಿಕ್ವೈರ್ಡ್ ವೆಕ್ಟರ್ ಹೆಂಗಿರ್ಬೇಕು, ರಿಕ್ವೈರ್ಡ್ ವೆಕ್ಟರ್ ಶುಡ್ ಹ್ಯಾವ್ 8 as its magnitude.
ಸೊ ಮ್ಯಾಗ್ನಿಟ್ಯೂಡ್ 8 ಇರಬೇಕು, ಬಟ್ ನನಗೆ ಡೈರೆಕ್ಷನ್ ಯೂನಿಟ್ ವೆಕ್ಟರ್ ವ್ಯಾಲ್ಯೂ ಗೊತ್ತಾಗಿದೆ. ಸೊ 8 ಇಂಟು ಎ ಕ್ಯಾಪ್ ಇರಬೇಕು ನನಗೆ ಸಿಗುವಂತ ಒಂದು ವೆಕ್ಟರ್. ಸೊ ಮ್ಯಾಗ್ನಿಟ್ಯೂಡ್ 8 ಇರಬೇಕು ಅಂದ್ರೆ ಏನ್ ಮಾಡ್ಬೇಕು? ಸೊ 8 ಇಂಟು ಏನ್ ವ್ಯಾಲ್ಯೂ ಬಂದಿದೆಯೋ ಅದನ್ನ ಬರಿತೀನಿ. 5i ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ 2k ಕ್ಯಾಪ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 30. ಸೊ ಆಡ್ ಮಾಡಿದ್ರೆ ಏನಾಗುತ್ತೆ? 40i ಕ್ಯಾಪ್ ಮೈನಸ್ 8j ಕ್ಯಾಪ್ ಪ್ಲಸ್ 16k ಕ್ಯಾಪ್ divided by square root of 30. So this is the required vector. Okay. Next one. Show that the vectors are collinear. Okay. Simple idu. Yen madbeku collinear andre we have to take the ratio. Direction cosine direction ratios ella agide. Now ratio tagobeku. Ratio tagondag enagutte? If the ratios are equal, pratyondu scalar component with scalar component, x component with x component, y with y, z with z, ಮೂರು ಇದ್ರೆ ಮೂರು ಕಾಂಪೊನೆಂಟ್ ರೇಷಿಯೋ ಸೇಮ್ ಬಂದ್ರೆ ದೇ ಆರ್ ಕೊಲಿನಿಯರ್. ಸೊ ನಾನು ಏನ್ ಮಾಡ್ತೀನಿ? ಫಸ್ಟ್ ಎ ವೆಕ್ಟರ್ ಅಂತ ತಗೋತೀನಿ, ಫಸ್ಟ್ ಕೊಟ್ಟಿರೋದು. ಸೊ 2i ಕ್ಯಾಪ್ ಮೈನಸ್ 3j ಕ್ಯಾಪ್ ಪ್ಲಸ್ 4k ಕ್ಯಾಪ್ ಅಂತ ಬರಿತೀನಿ. ಸೊ ಬೇಸಿಕಲಿ ದಿಸ್ ವಿಲ್ ಬಿ a1, ದಿಸ್ ವಿಲ್ ಬಿ a2, ದಿಸ್ ವಿಲ್ ಬಿ a3. ನೆಕ್ಸ್ಟ್ ಬಿ ವೆಕ್ಟರ್ ನ ಏನ್ ಮಾಡ್ತೀನಿ? ಬಿ ವೆಕ್ಟರ್ ಇಸ್ ನಥಿಂಗ್ ಬಟ್ ಮೈನಸ್ 4i ಕ್ಯಾಪ್ ಪ್ಲಸ್ 6j ಕ್ಯಾಪ್ ಮೈನಸ್ 8k ಕ್ಯಾಪ್. ತಿರ್ಗಾ ಇದೇನಾಗುತ್ತೆ? ಇದನ್ನ b1 b2 ಆಮೇಲೆ b3 ಅಂತ ತಗೋತೀನಿ. ರೇಷಿಯೋ ಸೇಮ್ ಬಂತಾ? ದೇ ಆರ್ ಕೊಲಿನಿಯರ್. ಸೊ ನಾನು ಫಸ್ಟ್ a1 ಬೈ b1 ಮಾಡಬೇಕು ಅಲ್ವಾ? ಸೊ ಲೆಟ್ ಮಿ ಜಸ್ಟ್ ರೈಟ್ ಇಟ್ ಹಿಯರ್. a1 ಬೈ b1, ನೆಕ್ಸ್ಟ್ a2 ಬೈ b2 ಮಾಡಬೇಕು, ನೆಕ್ಸ್ಟ್ a3 ಬೈ b3 ಮಾಡಬೇಕು. ಓಕೆ, a1 ಬೈ b1 ಏನು? 2 ಬೈ ಮೈನಸ್ 4. ನೆಕ್ಸ್ಟ್ a2 ಬೈ b2 ಏನು? ಮೈನಸ್ 3 ಡಿವೈಡೆಡ್ ಬೈ 6. a3 ಬೈ b3 ಏನು? 4 ಬೈ ಮೈನಸ್ 8. 2 1s 2 2s, 3 1s 3 2s, 4 1s 4 2s. ಸೊ ನನಗೆ ಇಲ್ಲಿ ಕಾಣಿಸ್ತಾ ಇದೆ ಆಲ್ಮೋಸ್ಟ್ ಸೇಮ್ ಇದೆ. ಸೊ ಇನ್ನೊಂದು ಲೈನ್ ಬರೆದ್ಬೋಣ. ಮೈನಸ್ 1/2 ಇಸ್ ಈಕ್ವಲ್ ಟು ಮೈನಸ್ 1/2 ಇಸ್ ಈಕ್ವಲ್ ಟು ಮೈನಸ್ 1/2. ಸಿನ್ಸ್ ದ ರೇಷಿಯೋಸ್ ಆರ್ ಸೇಮ್, ಸಿನ್ಸ್ ದ ರೇಷಿಯೋಸ್ ಆರ್ ಸೇಮ್, ಲಾಸ್ಟ್ ಅಲ್ಲಿ ತರ ಕನ್ಕ್ಲೂಡ್ ಮಾಡಿದ್ರೆ ನಿಮ್ಮ ಆನ್ಸರ್ ಮುಗೀತು. ಸಿನ್ಸ್ ದ ರೇಷಿಯೋಸ್ ಆರ್ ಸೇಮ್, ನಾವ್ ಏನ್ ಹೇಳ್ಬೋದು? ದ ಗಿವನ್ ಪಾಯಿಂಟ್ಸ್ ಆರ್ ಕೊಲಿನಿಯರ್. ಗಿವನ್ ಪಾಯಿಂಟ್ಸ್ ಆರ್ ಕೊಲಿನಿಯರ್. ಓಕೆ, ಸೊ ಇಲ್ಲಿಗೆ ನಿಮ್ಮ 11th ಕ್ವೆಶ್ಚನ್ ಕೂಡ ಮುಗೀತು. ಐ ವಾಂಟ್ ಟು ಕೀಪ್ ದ ವಿಡಿಯೋ ಶಾರ್ಟ್. ನೀವು ವಿಡಿಯೋ ಟೈಮಿಂಗ್ಸ್ ನೋಡಿದ ತಕ್ಷಣನೇ ಯು ವಿಲ್ ಜಸ್ಟ್ ಫೀಲ್ ಬೇಡ ಈ ವಿಡಿಯೋ ನೋಡೋದು ಜಾಸ್ತಿ ಇದೆ ಅಂತ. ಐ ವಾಂಟ್ ಟು ಕೀಪ್ ದ ವಿಡಿಯೋ ಶಾರ್ಟ್. ಸೊ ಇಲ್ಲಿಗೆ ಫಸ್ಟ್ ಪಾರ್ಟ್ ಆಫ್ ದಿಸ್ ಎಕ್ಸರ್ಸೈಸ್ ಮುಗ್ದಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಕಂಪ್ಲೀಟ್ ದ ಹೋಲ್ ಪಾರ್ಟ್. ಸೊ ನೀವೇನೇನ್ ಕಲ್ತಿದ್ದೀರಾ, ಮ್ಯಾಗ್ನಿಟ್ಯೂಡ್ ಹೆಂಗ್ ಫೈಂಡ್ ಮಾಡೋದು, ಯೂನಿಟ್ ವೆಕ್ಟರ್ ಹೆಂಗ್ ಯೂಸ್ ಆಗುತ್ತೆ, ಅಂಡ್ ಹೌ ಡು ಯು ಯೂಸ್ ದ ಯೂನಿಟ್ ವೆಕ್ಟರ್, ಯಾವ್ದೋ ಮ್ಯಾಗ್ನಿಟ್ಯೂಡ್ ಇಂದ ಹೆಂಗ್ ಯೂಸ್ ಮಾಡೋದು, ಕೊಲಿನಿಯರ್ ಹೆಂಗ್ ಚೆಕ್ ಮಾಡೋದು, ಅದನ್ನೆಲ್ಲ ಈ ಎಕ್ಸರ್ಸೈಸ್ ಅಲ್ಲಿ ಕಲ್ತಿದ್ದೀರಾ. Next will be completely on direction cosines and direction ratio. So until the next video, stay tuned. Subscribe my channel for more videos like this.